ಗುರುವಾರ ಬೆಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು 4 ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಅವರಿಗೆ ಸಂಬಂಧಿಸಿದ ಪ್ರದೇಶ, ಮನೆ, ಕಚೇರಿ ಸೇರಿ 25 ಕಡೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ. ಆದಾಯ ಮೀರಿ ಆಸ್ತಿಗಳಿಗೆ ಗಳಿಕೆಯ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ. ಈ ವೇಳೆ ಪತ್ತೆಯಾದ ಚಿನ್ನಾಭರಣ, ವಜ್ರದ ಆಭರಣಗಳು, ಬೆಳ್ಳಿ ವಸ್ತುಗಳು, ಬ್ರಾಂಡೆಡ್ ಕಂಪನಿಯ ದುಬಾರಿ ವಸ್ತುಗಳು, ಕಂತೆ ಹಣ ನೋಡಿದ ಲೋಕಾಯುಕ್ತರೇ ಶಾಕ್ ಆಗಿದ್ದಾರೆ. ಅಕ್ರಮವಾಗಿ ಸಂಪಾದಿಸಿದ ಇಷ್ಟೊಂದು ಸಿರಿ ಸಂಪತ್ತು ನೋಡಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಚ್ಚರಿ ಅನಿಸುವುದಿಲ್ಲ. ಯಾಕೆಂದರೆ ಅವರು ಪ್ರತಿ ಸಾರಿ ದಾಳಿ ಮಾಡಿದಾಗಲೆಲ್ಲ ದಾಳಿಗೊಳಗಾದ ಅಧಿಕಾರಿಗಳ ಮನೆಯಲ್ಲಿ ಇಷ್ಟೊಂದು ಸಿಕ್ಕೇ ಸಿಗುತ್ತೆ. ಆದರೆ ಅವರುಗಳಿಗೆ ಮೂಲಕ ಕಂಡು ಮಾರ್ಗ ನೋಡಿದಾಗ ಅಚ್ಚರಿ ಅನಿಸುತ್ತೆ. ಬೆಂಗಳೂರಿನ ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಅಧಿಕಾರದಲ್ಲಿರುವುದೇ ಊರನ್ನು ಗೂಡಿಸಿ ಗುಂಡಾಂತರ ಮಾಡುವುದಕ್ಕೆ ಎನ್ನುವಷ್ಟರ ಮಟ್ಟಿಗೆ ಅಕ್ರಮವಾಗಿ ಸಂಪಾದಿಸಿದ್ದಾರೆ. ಈತನ ಮನೆಯಲ್ಲಿ ಎಲ್ಲಿ ನೋಡಿದರೂ ಚಿನ್ನಾಭರಣ, ವಜ್ರಗಳು, ಬೆಳ್ಳಿ ವಸ್ತುಗಳು, ಬ್ರಾಂಡೆಡ್ ಐಟಂಗಳು. ಮಂಡ್ಯದಲ್ಲಿ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ನಿವಾಸ, ಮಳವಳ್ಳಿಯಲ್ಲಿರುವ ಮನೆ, ಪತ್ನಿಗೆ ಸಂಬಂಧಿಸಿದ ಪೆಟ್ರೋಲ್ ಪಂಪ್ ಸೇರಿ ಹಲವು ಕಡೆ ದಾಳಿ ನಡೆಸಿ ಅಕ್ರಮ ಆಸ್ತಿ ಪತ್ತೆ ಮಾಡಿದ್ದಾರೆ. ಕಾವೇರಿ ನೀರಾವರಿಯಿಂದ ಜನರಿಗೆ ನೀರು ಹರಿಸಿದ್ದಕ್ಕಿಂತ ಪೆಟ್ರೋಲ್ ಬಂಕ್ ಹಣದ ಹೊಳೆಯನ್ನ ತಮ್ಮ ಮನೆಯೊಳಗೆ ಹರಿಸಿಕೊಂಡಿದ್ದಾರೆ. ಲೋಕಾಯುಕ್ತರು ತನಿಖೆಯನ್ನ ಮುಂದುವರೆಸಿದ್ದಾರೆ.